ಮೈಸೂರು ದೊಡ್ಡ ಗಡಿಯಾರದ ಹತ್ರ ರಂಗಚಾರ್ಲು ಮೆಮೋರಿಯಲ್ ಹಾಲ್ ಅಂತ ಇದೆ. ದೊಡ್ಡ ಗಡಿಯಾರ ಮೈಸೂರು KSRTC ಬಸ್ ಸ್ಟ್ಯಾಂಡ್ನಿಂದ ಒಂದು 50 ಮೀಟ್ರ್ ಆಗುತ್ತೆ ಮೈಸೂರಿಗೆ. ಇಲ್ಲಿಗೆ ಮೈಸೂರು KSRTC ಬಸ್ ಸ್ಟ್ಯಾಂಡಿಂದ ರಂಗಚಾರ್ಲು ಮೆಮೋರಿಯಲ್ ಹಾಲ್ಗೆ ಆಗುತ್ತೆ. ಅರಮನೆ ಮಧ್ಯ ಇದೆ. ಎದುರುಗಡೆ ಹೋದರೆ ಅರಮನೆ. ಇಲ್ಲಿ ಇವಾಗ ಏನು ಪ್ರತಿಷ್ಠಾಪನೆ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಅರಮನೆ ಹತ್ರ ಇರೋದು. KSRTC ಬಸ್ ಆ ಕಡೆ ಇದೆ. ನಮ್ಮ ಮೈಸೂರು ಅರಮನೆ ಹತ್ತಿರ ಇರುವ ರಂಗಚಾರ್ಲು ಮೆಮೋರಿಯಲ್ ಹಾಲ್. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ. ನಮಸ್ತೆ ಸ್ನೇಹಿತರೆ, ನಮ್ಮ ಮೈಸೂರು ಅರಮನೆ ಹತ್ರ ಇರುವಂಥ ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ. ಸೆಂಟ್ರ್ ಪ್ಲೇಸು ಇದು, ಮೈಸೂರಲ್ಲಿ ಸೆಂಟ್ರ್ ಪ್ಲೇಸ್. ಆ ಕಡೆ ಬಸ್ ಸ್ಟ್ಯಾಂಡ್ ಹತ್ರ, ಈ ಕಡೆ ಅರಮನೆ ಹತ್ರ, ಈ ಕಡೆ KSRTC ಬಸ್ ಸ್ಟ್ಯಾಂಡ್ ಹತ್ರ, ಇನ್ನು ಸ್ವಲ್ಪ ಆ ಕಡೆಗೆ ಹೋದರೆ ರೈಲ್ವೆ ಸ್ಟೇಷನ್ ಹತ್ರ. ಇನ್ನು ನಮ್ಮ ಮೈಸೂರು ಫುಲ್ಲು ಸೆಂಟ್ರ್ ಪ್ಲೇಸು ಸ್ನೇಹಿತರೆ. ಎದುರುಗಡೆ ಅರಮನೆ ಕಾಣಿಸ್ತೈತೆ ನೋಡಿ. ಮೈಸೂರು ಮೊದಲು ಕರ್ನಾಟಕ ರಾಜಧಾನಿ ಇತ್ತು ನೋಡಿ, ಬೆಂಗಳೂರು. ಆ ರಾಜಧಾನಿ ಆಗೋಕ್ಕೂ ಮುಂಚೆನೇ ನಮ್ಮ ಮೈಸೂರು ಫಸ್ಟು ರಾಜಧಾನಿಯಾಗಿದ್ದು. ಅದೆಷ್ಟೋ ಇಸ್ವಿ ನಂತರ ಬೆಂಗಳೂರನ್ನ ರಾಜಧಾನಿ ಅಂತ ಮಾಡಿದ್ದು. ಇಲ್ಲಿ ಹೋದರೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಇವಾಗ ಸುಮಾರು ಒಂದು 9 ಗಂಟೆ ಆಗಿದೆ ಬೆಳಿಗ್ಗೆ ಸ್ನೇಹಿತರೆ. ಬೆಳಗಿನ ಕೂಲಾಗಿದೆ, ಸೈಲೆಂಟ್ ಪ್ಲೇಸು. ನಮ್ಮ ಬೆಂಗಳೂರಲ್ಲಿ ಗಿಜಿ 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 ಅನ್ನಿಸ್ತಾ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಕೂಲಾಗಿದೆ, ಸೈಲೆಂಟಾಗಿ. ಬೆಂಗಳೂರಲ್ಲಂದರೆ ಬೆಳಗ್ಗೆನೇ ಟ್ರಾಫಿಕ್ಕು, ಬೆಳಗ್ಗೆನೆ. ಇಲ್ಲಿ ನೋಡಿ ಇದೆ ಎಷ್ಟು ಕೂಲಾಗಿದೆ ಅಂತ. ನಾವು ಚಿಕ್ಕದಲ್ಲಿ ಅರಮನೆಗೆ ಈ ರೋಡಲ್ಲಿ ನಡ್ಕೊಂಡೇ ಓಡಾಡ್ತಾ ಇದ್ವಿ, ತುಂಬ ಹತ್ತಿರ. ಈ ಕಡೆಯಿಂದನೇ ಜಂಬೂ ಸವಾರಿಗಳು ಹೋಗ್ತಾ ಇದ್ವಿ. ಸಿಟಿ ಬಸ್ ಸ್ಟ್ಯಾಂಡಿಗೆ ತುಂಬ ಪಾರ್ಕು. ಅರಮನೆ ಮುಂಭಾಗದ ಪಾರ್ಕ್ ಇದು. ಚೆನ್ನಾಗಿದೆ, ಬೆಳಗಿನ ಜಾವ ಕೂಲಾಗಿ ಕಾಮಾಗಿದೆ. ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇರೋದು ಹತ್ತಿರ. KSRTC ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ತಿರ. ಸಿಟಿ ಬಸ್ಸಲ್ಲೇ ಬರ್ಬೋದಿತ್ತು, ಅಲ್ಲಿಂದ ತುಂಬ ಹತ್ತಿರ ಐತೆ. ಒಂದು ವಿಡಿಯೋ ಮಾಡ್ದಂಗೆ ಆಗುತ್ತೆ. ಎಲ್ಲ ಚಿಕ್ಕದ್ರಲ್ಲಿ ನಾವೇನು ಓಡಾಡ್ತಿದ್ದೋ ಅದು ಸ್ವಲ್ಪ ನೆನಪಾಗುತ್ತೆ ನಮಗೆ. ನೆನಪಿಸ್ಕೊಂಡು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸಲ ವಿಡಿಯೋ ಮಾಡಿದ್ದೀನಿ, ಇದೊಂದೇ ನಾನು ಲಾಂಗ್ ವಿಡಿಯೋ ಮಾಡ್ತಾ ಇರೋದು. ಎಲ್ಲ ಒಂದು 3 ನಿಮಿಷ 2 ನಿಮಿಷ 1 ನಿಮಿಷದ ವೀಡಿಯೋಗಳೆಲ್ಲ ಮಾಡಿ ಹಾಕಿದ್ದೀನಿ.
ಲಾಂಗ್ ವೀಡಿಯೋ ಮಾಡಿರಲಿಲ್ಲ, ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಮೈಸೂರಿಗೆ ಬಂದರೆ ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇದೆ, ಮಿಸ್ ಮಾಡ್ಕೊಬೇಡಿ ಅರಮನೆ ನೋಡೋದು. ಪ್ರತಿದಿನ 4 ಗಂಟೆ ಇರುತ್ತೆ, ಭಾನುವಾರ ಮಾತ್ರ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತೆ. ಟಿಕೆಟ್ ತೊಗೊಂಡು ಹೋಗ್ಬೇಕು ಅರಮನೆ ನೋಡೋಕ್ಕೆ. ಭಾನುವಾರ ಬಂದರೆ ಜನ ಜಾಸ್ತಿ ಇರ್ತಾರೆ, ಶನಿವಾರ ಭಾನುವಾರ. ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ನಮ್ಮ ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, KRS ಅಂದರೆ ಬೃಂದಾವನ ಎಲ್ಲ ಹತ್ರ ಇರೋವಂಥದ್ದನ್ನೆಲ್ಲ ಒನ್ ಡೇ ಟ್ರಿಪ್ಪು. ನಂಜನಗೂಡಿಗೂ ಹೋಗ್ಬೋದು, ಒನ್ ಡೇ ಟ್ರಿಪ್ಪು. ಚಾಮುಂಡಿ ಬೆಟ್ಟ, ನಂಜನಗೂಡು, ಪ್ಯಾಲೇಸು, KRS ಇದೆಲ್ಲ ಒನ್ ಡೇ ಟ್ರಿಪ್ಪು. ನೋಡಿ ಇದು ಸಿಟಿ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡು. ಇದು ಮೇಯ್ನ್ ಬಿಲ್ಡಿಂಗು. ಈ ಬಿಲ್ಡಿಂಗ್ ಮೇಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು ದಸರಾನ. ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ ದಸರಾನ ನಾವು. ಎದುರುಗಡೆ ಕಾಣಿಸ್ತಾ ಇತ್ತಲ್ಲ, ದಸರಾ ಅಂದರೆ ಪ್ರೊಸೆಷನ್ ಮೆರವಣಿಗೆ ನಡೆಯುತ್ತಲ್ಲ, ಆ ಕಡೆ ಮೇನ್ ರೋಡ್ ಇದೆ, ಅಲ್ಲಿ ನಿಂತ್ಕೊಂಡು ಹೋಗೋವರೆಗೂ ಜನಗಳ ಜಾತ್ರೆ ಚಿಕ್ಕದ್ರಲ್ಲಿ. ಇವಾಗ ನೋಡಿ ಅವಕ್ಕಿಂತ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಸಿಟಿ ಬಸ್ ಸ್ಟ್ಯಾಂಡು. ಫುಲ್ ಸಿಟಿ ಬಸ್ಗಳೆಲ್ಲ ಬರ್ತಾ ಇದೆ ನೋಡಿ. ನಾನು ಪಕ್ಕದ ಇದಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಬಂದಿದ್ದೀನಿ ಈ ಕಡೆಗೆ, ಅದಕ್ಕೆ ಮತ್ತೆ ವಾಪಸ್ ಬಂದೆ. ಥ್ಯಾಂಕ್ ಯು ಸ್ನೇಹಿತರೆ, ವೀಕ್ಷಿಸಿ. ಬೆಂಗಳೂರಿಗೆ ಬಂದಾಗ ಅಲ್ಲ ಮೈಸೂರಿಗೆ ಬಂದಾಗ ಬನ್ನಿ. ಇಲ್ಲಿ ಪಕ್ಕದಲ್ಲೇ ಅರಮನೆ ಇರೋದು ಕಾಣಿಸ್ತಾ ಇಲ್ಲ, ಇದು ಪಕ್ಕದಲ್ಲೇ ಇರೋದು, ಆ ಕಡೆ ಹೋಗಬೇಕು. ಓಕೆ ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.